ಮುಂದೆ ನೀರಿನ ಕಾರಂಜಿ ಸೌತ್ ಮುಗಿದ ಕತೆ. ಪದೇ ಪದೇ ಆಸ್ಪತ್ರೆಯಲ್ಲಿ ಸೀರಿಯಸ್ ಐಸಿಯು ಹೋಗ್ಬಿಟ್ಟು ಪದೇ ಪದೇ ಬರ್ಬೇಕಾದಂತ ಪರಿಸ್ಥಿತಿ ಬರುತ್ತೆ. ಪೂರ್ವವನ್ನ 3 ಭಾಗಗಳನ್ನಾಗಿ ಮಾಡಬೇಕು. ಮಧ್ಯದ ಭಾಗದಲ್ಲಿ ನೀರಿನ ಕಾರಂಜಿ ಏನಾದ್ರು ಬಂದ್ರೆ ಐಶ್ವರ್ಯ ಜಾಸ್ತಿ ಆಗುತ್ತೆ, ವರುಣನ ಅನುಗ್ರಹ ಇಂಪ್ರೂವ್ಮೆಂಟ್ ಆಗುತ್ತೆ. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಹ. ವಾಸ್ತು ಪುರುಷಾಯ ವಿದ್ಮಹಿ ಕ್ಷೇಮಂಕರಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯಾತ್. ಆರಾಧ್ಯ ದೈವನಾಗಿರುವಂಥ ಮಲೆ ಮಾದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾ ಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಮುಗುರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂತಹ ನಮಸ್ಕಾರಗಳು. ನೋಡಿ, ಇಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ತುಂಬ ಜನ ಫೋನ್ ಮಾಡ್ತಾ ಇರ್ತಾರೆ. ಏನಂತಂದ್ರೆ, ನೀರಿನ ಕಾರಂಜಿಗಳು, ವಾಟರ್ ಫಾಲ್ಸ್ ಅಥವಾ ಕಾರಂಜಿ ಇದನ್ನೆಲ್ಲ ಮನೆಯ ಸುತ್ತ ಎಲ್ಲಿ ಮಾಡಬೇಕು ಗುರುಗಳೇ? ನಮ್ಮ ಹತ್ರ ಅದಕ್ಕೋಸ್ಕರನೇ ನಾವು ಜಾಗ ಮಾಡ್ಕೊಂಡಿದ್ದೀವಿ, ದಯವಿಟ್ಟು ಇದಕ್ಕೆ ಒಂದು ನೀವೇನಾದರೂ ಗೈಡ್ ಮಾಡಿ ಅನ್ನುವಂಥ ವಿಷಯಗಳನ್ನು ಹೇಳ್ತಿರ್ತೀರಿ. ಆ ನಿಟ್ಟಿನಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ನಿಮಗೆ ನೀರಿನ ಕಾರಂಜಿಗಳು ಹೇಗಿರ್ತದೆ ಮತ್ತು ಅದನ್ನು ಹೇಗೆ ಮಾಡಬೇಕು ಅನ್ನುವಂಥ ವಿಷಯವನ್ನು ಸಂಪೂರ್ಣವಾಗಿ ತಿಳಿಸ್ತಾ ಹೋಗ್ತೇನೆ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇದನ್ನು ನಿವೇಶನ ಅಂತ ಇಟ್ಕೊಳ್ಳೋಣ. ಇದನ್ನು ನಾವು ಮನೆ ಅಂತ ಇಟ್ಕೊಳ್ಳೋಣ. ಇದು ಈಸ್ಟ್, ಇದು ನಾರ್ತ್, ಇದು ವೆಸ್ಟ್, ಇದು ಸೌತ್. ಯಾವಾಗಲೂ ಮನೆ ಕನ್ಸ್ಟ್ರಕ್ಷನ್ ಮಾಡುವಾಗ ನಾವೇನು ಮಾಡಬೇಕು ಅಂದರೆ ದಕ್ಷಿಣ ಮತ್ತು ಪಶ್ಚಿಮದಲ್ಲಿ ಕಡಿಮೆ ಜಾಗ ಇರಬೇಕು, ಉತ್ತರ ಮತ್ತು ಪೂರ್ವದಲ್ಲಿ ಜಾಸ್ತಿ ಜಾಗವನ್ನು ಬಿಟ್ಟೆ ಗೃಹ ನಿರ್ಮಾಣವನ್ನು ಮಾಡಬೇಕು. ಇದು ಬಹಳ ಮುಖ್ಯ. ಹಾಗಾದರೆ ಈ ನೀರಿನ ಕಾರಂಜಿಗಳನ್ನು ಮಾಡಲಿಕ್ಕೆ ಇಸ್ ಬೆಸ್ಟ್ ಪ್ಲೇಸ್ ಯಾವುದು ನೋಡಿ. ಅಕಸ್ಮಾತ್ ನೀವೇನಾದರೂ ನೀರಿನ ಕಾರಂಜಿಯನ್ನು ಇಲ್ಲಿ ಮಾಡಿದ್ರೆ, ಈಸ್ಟ್ ಪೂರ್ವದಲ್ಲಿ ಮಾಡಿದ್ರೆ ಸಂಪತ್ತು ಪ್ರಾಪ್ತಿ ಆಗ್ತದೆ. ನಿಮಗೆ ಸಂಪತ್ತು ಮತ್ತು ಆರೋಗ್ಯ ಪ್ರಾಪ್ತಿ ಆಗ್ತದೆ ನಿಮಗೆ. ಇಟ್ ಇಸ್ ವೆರಿ ಗುಡ್. ಪೂರ್ವದಲ್ಲಿ ಎಕ್ಸಾಕ್ಟ್ ಪೂರ್ವ ಏನಂದ್ರೆ, ಒಟ್ಟು ಈ ನಿವೇಶನದ ಅಳತೆಯನ್ನು 3 ಭಾಗ ಮಾಡಿ, ಆ 3 ಭಾಗದಲ್ಲಿ ಮಧ್ಯದ ಭಾಗ ಅಂತ ಏನು ಕರಿತೀವಿ, ಅಲ್ಲಿ ನೀವೇನಾದ್ರೂ ಒಂದು ನೀರಿನ ಕಾರಂಜಿಯನ್ನು ಮಾಡಿದ್ರೆ ಅಥವಾ ವಾಟರ್ ಫಾಲ್ ಮಾಡಿದ್ರೆ, ಅಥವಾ ಇಲ್ಲೊಂದು ಕಾಂಪೌಂಡ್ ಅಲ್ಲಿ ಮಾಡ್ಬಿಟ್ಟು ಇಲ್ಲೊಂದು ನೀಟರ್ ವಾಟರ್ ಫಾಲ್ ತರ ನಾನು ಡಿಸೈನ್ ಮಾಡ್ತೀನಿ ಅಂದ್ರೆ ಇಟ್ ಇಸ್ ವೆರಿ ಗುಡ್. ಸಂಪತ್ತು ಮತ್ತು ಆರೋಗ್ಯ ಪ್ರಾಪ್ತಿ ಆಗ್ತದೆ. ನೀವೇನಾದ್ರೂ ಸೌತ್ ಈಸ್ಟ್ ಅಲ್ಲಿ ನೀರಿನ ಕಾರಂಜಿಯನ್ನ ಮಾಡಿದ್ರಿ, ಮುಗೀತು ಕತೆ ನಿಮ್ದು. ಒಂದು ಆರ್ಥಿಕ ಸಮಸ್ಯೆ, ಮತ್ತೆ ಆಕ್ಟಿವ್ನೆಸ್ ಹೋಗುತ್ತೆ, ಚಟುವಟಿಕೆ ಹೋಗುತ್ತೆ, ಮಕ್ಕಳ ಮದುವೆ ಪ್ರಾಬ್ಲಮ್ ಆಗುತ್ತೆ. ಎಕ್ಸ್ಪೆಷಲಿ ಗಂಡು ಮಕ್ಕಳಿಗೆ ಮದುವೆ ಆಗದೆ ಇರುವಂಥದ್ದು, ಮನೆಗೆ ಬಂದಂತಹ ದೊಡ್ಡ ಸೊಸೆಗೆ ಪ್ರಾಬ್ಲಮ್ ಆಗುವಂಥದ್ದು, ಅಥವಾ ಅತ್ತ ಸೊಸೆಗೆ ಹೊಂದಾಣಿಕೆ ಆಗದಿರುವಂಥದ್ದು, ಮನೆ ಯಜಮಾನಿನಿಗೆ ನಿರಾಸಕ್ತಿ ಬರುವಂಥದ್ದು, ಮತ್ತೆ ದಾಂಪತ್ಯ ಸುಖ ಹಾಳಾಗುವಂಥದ್ದು, ಆರೋಗ್ಯದ ಸಮಸ್ಯೆಗಳು ಜಾಸ್ತಿ ಆಗುವಂಥದ್ದು, ಹೆಣ್ಮಕ್ಳಿಗೆ ಈ ವಿಟಮಿನ್ಸ್ ಕಡಿಮೆ ಆಗುವಂಥದ್ದು, ಈ ಥರ ಮಲ್ಟಿಪಲ್ ಇಶ್ಯೂಸ್ ಜಾಸ್ತಿ ಆಗುತ್ತೆ. ಯಾವುದೇ ಕಾರಣಕ್ಕೂ ಸೌತ್ ಈಸ್ಟಲ್ಲಿ ನೀವು ಮಾಡಬಾರ್ದು. ಮುಂದೆ ನೀರಿನ ಕಾರಂಜಿ ಸೌತ್ ಮುಗಿದ ಕತೆ. ಏನಂದ್ರೆ, ಅಪಘಾತವನ್ನ ನಾವೇ ಹೋಗಿ ಮಾಡ್ಕೊಂಡಂಗಿದು. ದಕ್ಷಿಣ ದಿಕ್ಕಿದೆಯಲ್ಲ, ಇಡಿಸಿ ಯಮನ ದಿಕ್ಕದು, ಮತ್ತೆ ಫೈರ್ ಝೋನ್ ಅದು, ಮತ್ತೆ ಯಶಸ್ಸು, ಸಂಪತ್ತು, ಆಸ್ತಿ ಎಲ್ಲವನ್ನ ಕೊಡುವಂಥ ದಿಕ್ಕು, ಮತ್ತೆ ನನ್ನ ರಕ್ತ ಸಂಚಲನೆ, ನನ್ನ ಹಾರ್ಟು, ಇದೆಲ್ಲವನ್ನ ಚೆನ್ನಾಗಿ ಕೊಡುವಂಥ ಜಾಗ ಯಾವುದು ಅಂದ್ರೆ ಸೌತ್. ಅಂದ್ರೆ ದೀರ್ಘಕಾಲದ ಆಯುಷ್ಯವನ್ನ ಕೊಡುವಂಥ ದಿಕ್ಕದು. ನೀವೇನಾದ್ರು ನೀರಿನ ಕಾರಂಜಿಯನ್ನ ತಗೊಂಡ್ ಬಂದಿಟ್ರೆ ಪದೇ 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 ಆಸ್ಪತ್ರೆಯಲ್ಲಿ ಸೀರಿಯಸ್ ಐಸಿಯು ಹೋಗ್ಬಿಟ್ಟು ಪದೇ ಪದೇ ಬರ್ಬೇಕಾದಂತ ಪರಿಸ್ಥಿತಿ ಬರುತ್ತೆ. ಅಕಾಲಿಕ ಮರಣಗಳು, ಅಪಘಾತಗಳಾಗುವಂಥದ್ದು, ಲಿಟಿಗೇಷನ್ಸು, ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಸಮಸ್ಯೆ, ಹಾರ್ಟ್ ಪ್ರಾಬ್ಲಮ್ಸು, BP ಶುಗರ್ ವೇರಿಯೇಷನ್ ಆಗುವಂಥದ್ದು, ಈ ಥರ ಮಲ್ಟಿಪಲ್ ಪ್ರಾಬ್ಲಮ್ಸ್ಗಳು ನೀವೇನಾದರೂ ಸೌತಲ್ಲಿ ನೀರಿನ ಟ್ಯಾಂಕ್ನ ಅಥವಾ ನೀರಿನ ಕಾರಂಜಿಯನ್ನು ಇಟ್ಟ ತಕ್ಷಣನೇ ಪ್ರಾಬ್ಲಮ್ಗಳು ಶುರುವಾಗುತ್ತೆ. ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಕೆಲವ್ರು ಏನು ಮಾಡ್ತಾರೆ ಅಂದರೆ, ನಮಗೆ ಒಂದು ಸ್ವಿಮ್ಮಿಂಗ್ ಪೂಲ್ ಬೇಕು ಸಾರ್ ಅಂದ್ಬಿಟ್ಟು ಸ್ವಿಮ್ಮಿಂಗ್ ಪೂಲ್ ಮಾಡ್ಕೊಬಿಟ್ಟಿರ್ತಾರೆ. ಯಾವುದೇ ಕಾರಣಕ್ಕೂ ಈ ತಪ್ಪನ್ನ ಮಾಡಕ್ಕೆ ಹೋಗ್ಬೇಡಿ. ಯಾವುದೋ ಒಂದು ರೆಸಾರ್ಟಲ್ಲಿ ಅಥವಾ ಯಾವುದೋ ಒಂದು ಜನಸಂದಣಿ ಇರುವಂಥ ಜಾಗದಲ್ಲಿ ಅಲ್ಲಿನ ವಾಸ್ತು ನೋಡೋದು ಬೇರೆ. ಯಾಕಂದರೆ ಅಲ್ಲಿ ಏನಾಗಿರುತ್ತೆ ಅಂದರೆ 5-6 ಎಕರೆ ಜಾಗ ಇರುತ್ತೆ. ಆ 5-6 ಎಕರೆ ಜಾಗ ಬಂದಾಗ ಪ್ರತಿ ಬಿಲ್ಟಪ್ ಏರಿಯನ್ ಕೂಡ ನಾವು ಒಂದೊಂದು ವಾಸ್ತು ಅಂತ ಕನ್ಸಿಡರ್ ಮಾಡ್ಕೊತ ಹೋಗ್ತೀವಿ.
ಮತ್ತು ಅಲ್ಲೊಂದು ಎನರ್ಜಿ ಫ್ಲೋ ಬೇರೆ ಥರ ಇರುತ್ತೆ. ಅಲ್ಲಿನ ವಾಸ್ತು ನೋಡೋದು ಬೇರೆ. ಬಟ್ ನಿಮ್ಮ ಹತ್ರ ಇರುವಂಥ 60-40 80/100 ಸೈಟಲ್ಲಿ ನೀವು ಆ ಥರ ಏನಾದ್ರು ಸೌತ್ ತಗೊಂಡೋಗ್ಬಿಟ್ಟು ಕಾರಂಜಿಯನ್ನು ಮಾಡ್ಕೊಂಡ್ರಿ ಅಂತಂದರೆ ಅವತ್ತಿಂದ ನಿಮ್ಮ ಮನೆಗೆ ಸಮಸ್ಯೆಗಳನ್ನು ನೀವೇ ಇನ್ವೈಟ್ ಮಾಡ್ಕೊಂಡಂಗೆ ಈ ತಪ್ಪನ್ನು ಮಾಡಿಬಿಡಿ. ಮತ್ತೆ ಸೌತ್ ವೆಸ್ಟ್ ಕಾರ್ನರ್ ನೀರಿನ ಕಾರಂಜಿ, ದಾಂಪತ್ಯ ಸುಖ, ಫಸ್ಟ್ ಆಫ್ ಆಲ್ ದಾಂಪತ್ಯ ಸುಖ ಹಾಳಾಗತ್ತೆ. ಮತ್ತು ವಿಪರೀತವಾದಂತಹ ಹಣಕಾಸು ಇಲ್ಲೀಗಲ್ ಆಗಿ ಮಾಡಬೇಕು. ಯಾರು ಏನಾದರೂ ಪರವಾಗಿಲ್ಲಪ್ಪ, ನಾನು ದುಡ್ಡನ್ನು ಸಂಪಾದನೆ ಮಾಡಬೇಕು, ಕೆಟ್ಟ ಜನರ ಸಹವಾಸವನ್ನು ಮಾಡುವಂಥದ್ದು, ಅಡಿಕ್ಷನ್ ಜಾಸ್ತಿ ಆಗುವಂಥದ್ದು, ಈ ಥರ ಮಲ್ಟಿಪಲ್ ಪ್ರಾಬ್ಲಮ್ಗಳು ಜಾಸ್ತಿ ಆಗ್ತದೆ. ಮತ್ತು ಗಂಡ ಹೆಂಡತಿರಲ್ಲಿ ಸಂಬಂಧ ಹಾಳಾಗುವಂಥದ್ದು, ನಿಮ್ಮಿಬ್ಬರ ದಾಂಪತ್ಯದಲ್ಲಿ ಮೂರನೇ ವ್ಯಕ್ತಿಗಳು ಪ್ರವೇಶ ಮಾಡುವಂಥದ್ದು, ಚರ್ಮ ಬಾಧೆ, ಸ್ಕಿನ್ ಅಲರ್ಜಿ ಜಾಸ್ತಿ ಆಗುವಂಥದ್ದು, ಲಂಗ್ಸ್ ಇಶ್ಯೂಸ್ ಜಾಸ್ತಿ ಆಗುವಂಥದ್ದು, ಈ ಥರ ಮಲ್ಟಿಪಲ್ ಪ್ರಾಬ್ಲಮ್ಗಳು ನಿಮಗೆ ಜಾಸ್ತಿ ಆಗುತ್ತೆ. ಬಹಳ ಎಚ್ಚರಿಕೆ ಇರಬೇಕು. ಜೊತೆಗೆ ಯಾವಾಗ ಸೌತ್ ವೆಸ್ಟಲ್ಲಿ ನಿಮಗೆ ಕಾರಂಜಿ ನೀರು ಬಾವಿ ಈ ಥರ ಬಂದ್ಬಿಡುತ್ತೋ ಸೂಸೈಡ್ ಟೆಂಡೆನ್ಸಿ ಜಾಸ್ತಿ ಆಗುತ್ತೆ, ಆತ್ಮಹತ್ಯೆ ಪ್ರೇರೇಪಣೆಯನ್ನು ಮಾಡಿಕೊಡುವಂಥದ್ದು, ಈ ಥರ ಮಲ್ಟಿಪಲ್ ಇಶ್ಯೂಸ್ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಈ ಥರ ತಪ್ಪನ್ನು ಮಾಡಿಬಿಡಿ. ವೆಸ್ಟ್ ಈ ಪೂರ್ವವನ್ನು 3 ಭಾಗಗಳನ್ನಾಗಿ ಮಾಡಬೇಕು. ಆ 3 ಭಾಗದಲ್ಲಿ ಮಧ್ಯದ ಭಾಗದಲ್ಲಿ ನೀರಿನ ಕಾರಂಜಿ ಏನಾದ್ರು ಬಂದರೆ ಐಶ್ವರ್ಯ ಪ್ರಾಪ್ತಿ, ಐಶ್ವರ್ಯವನ್ನು ಕೊಡುತ್ತೆ. ಎಕ್ಸಾಕ್ಟ್ ವೆಸ್ಟ್ ಇಸ್ ವರುಣನ ದಿಕ್ಕು. ಹಳ್ಳ ಮಾಡಬಾರ್ದು ಜಾಸ್ತಿ, ಸ್ವಲ್ಪ ಎತ್ತರದ ಜಾಗದಲ್ಲಿ ನೀವು ನೀರಿನ ಕಾರಂಜಿ ಥರ ಮಾಡಿಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಅಥವಾ ಫ್ಲೋರ್ ಲೆವೆಲಲ್ಲಿ ಮಾಡಿದ್ರೆ ಇನ್ನೂ ಒಳ್ಳೆಯದು, ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಆಪ್ಷನಲ್ಲಿ ಇಲ್ಲಿ ನಮಗೆ ನಾರ್ತ್ ಈಸ್ಟಲ್ಲಿ ನೀವು ಸಂಪನ್ನ ಮಾಡಿಕೊಂಡಾಗ ಇಲ್ಲೊಂದು 2 ಫೀಟ್ ಹಳ್ಳ ತೆಗೆದ್ರೆ ಏನೂ ಪ್ರಾಬ್ಲಮ್ ಆಗಲ್ಲ. ಯಾಕಂದರೆ ವೆಸ್ಟಲ್ಲಿ ವಾಟರ್ ಎಲಿಮೆಂಟ್ನ ಇಟ್ಟಷ್ಟು ನಮಗೆ ಸಂಪತ್ತು ಜಾಸ್ತಿ ಆಗುತ್ತೆ, ಐಶ್ವರ್ಯ ಜಾಸ್ತಿ ಆಗುತ್ತೆ, ವರುಣನ ಅನುಗ್ರಹ ಇಂಪ್ರೂವ್ಮೆಂಟ್ ಆಗುತ್ತೆ, ಮಕ್ಕಳ ಎಜುಕೇಷನ್ ಚೆನ್ನಾಗಾಗುತ್ತೆ, ಮಕ್ಕಳ ಅಭಿವೃದ್ಧಿ ಚೆನ್ನಾಗಾಗುತ್ತೆ, ಎಂಪ್ಲಾಯೀಸ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಮತ್ತು ಫೈನಾನ್ಷಿಯಲಿ ಗ್ರೋತ್ ಆಗುತ್ತೆ. ಇದರ ಮಲ್ಟಿಪಲ್ ಅನುಕೂಲಗಳು ಎಕ್ಸಾಕ್ಟ್ ವೆಸ್ಟಲ್ಲಿ ಇಟ್ಕೊಂಡ್ರೆ ಆಗುತ್ತೆ. ವಾಯುವ್ಯದಲ್ಲಿ ಮಾಡಿಬಿಡ್ತಾರೆ ಕೆಲವರು. ಇಲ್ಲಿ ನೀರಿನ ಕಾರಂಜಿಯನ್ನು ಇಟ್ಬಿಟ್ಟು ಇಲ್ಲೊಂದು ಬುದ್ಧ ತಗೊಬಂದು ಇಟ್ಬಿಡ್ತಾರೆ. ಇಟ್ ಈಸ್ ರಾಂಗ್, ಇದು ಮಾಡಬಾರ್ದು. ವಾಯುವ್ಯದಲ್ಲಿ ಏನಾಗುತ್ತೆ, ಆ್ಯಕ್ಚುಲಿ ಒಂಥರ ನೋಡಿಕೊಂಡ್ರೆ ಸ್ನಾನದ ಮನೆ ಎಲ್ಲ ಮಾಡ್ತೀವಿ, ಓಕೆ ಪರವಾಗಿಲ್ಲಪ್ಪ, ಆಪ್ಷನ್ 2 ಅಂತ. ಆದರೆ ಯಾವಾಗಲೂ ನೀರಿನ ಕಾರಂಜಿ, ನೀರಿನ ತೊಟ್ಟಿ ಇವೆಲ್ಲವೂ ಕೂಡ ಅಡುಗೆ ಮನೆ ಥರನೇ 50% ಅಷ್ಟೇ. ಒಂದು ನಿಮಗೆ ಚಂದ್ರನ್ ಝೋನ್ ಆಗಿರೋದ್ರಿಂದ ಅಲ್ಲಿ ಕಂಟಿನ್ಯೂಸ್ಲಿ ನೀರು ಫ್ಲೋ ಆದಾಗ ಏನಾಗುತ್ತೆ ಅಂದರೆ ಮನೋಚಂಚಲತೆ ಜಾಸ್ತಿ ಆಗ್ತದೆ, ಡಿಸ್ಟರ್ಬೆನ್ಸಸ್ ಜಾಸ್ತಿ ಆಗ್ತದೆ, ಮತ್ತು ಅನೇಕ ಥರದ ವಾತ ರೋಗಗಳು ಆ ವ್ಯಕ್ತಿಗಳಿಗೆ ಮನೆಯಲ್ಲಿ ಜಾಸ್ತಿ ಆಗ್ತದೆ. ವಾತ ಬಾಧೆಗಳು ಅಂತ ಕರಿತೀವಿ, ಡ್ರೈ ಸ್ಕಿನ್ ಆಗುವಂಥದ್ದು, ಅಥವಾ ವಿಪರೀತವಾದಂಥ ಶೀತ, ನೆಗಡಿ, ಕಾಲೆಲ್ಲ ಸೆಳ್ತಾ ಬರುವಂಥದ್ದು, ಈ ಥರ ಮಲ್ಟಿಪಲ್ ಪ್ರಾಬ್ಲಮ್ಗಳು ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೆ ವಾಯುವ್ಯದಲ್ಲಿ ಕೂಡ ಮುಂದೆ ಕ್ಲೈಂಟ್ ಯಾವಾಗಲೂ ಏನಿರಬೇಕು ಅಂತಂದರೆ ಫ್ಲೋ ಆಗ್ತಿರಬೇಕು, ದುಡ್ಡು ಕಾಸು ಓಡಾಡ್ತಾ ಇರಬೇಕು, ವ್ಯಾವಹಾರಿಕ ಜಾಗದಲ್ಲಿ ಇಂಪ್ರೂವ್ಮೆಂಟ್ ಆಗಬೇಕು. ಕ್ಲೈಂಟ್ ಬಿಲ್ಡ್ ಚೆನ್ನಾಗಾಗಲ್ಲ, ಸಂಬಂಧಗಳು ಕೆಡ್ತಾ ಹೋಗ್ತದೆ, ಮಾನಸಿಕವಾಗಿ ಅವ್ರ ಜೊತೆ ಸಂಬಂಧಗಳು ಹಾಳಾಗ್ತದೆ. ನಾರ್ತ್ ಇಸ್ ವೆರಿ ಗುಡ್. ನಾರ್ತಲ್ಲಿ ಏನಾದರೂ ನೀವು ಕಾರಂಜಿಯನ್ನು ಇಟ್ರಿ ಅಂತ ಇಟ್ಕೊಳ್ಳಿ, ಇಟ್ ಈಸ್ ವೆರಿ ಗುಡ್. ಆದರೆ ಒಂದು ಕಂಡೀಷನ್ ಇಟ್ಕೊಳ್ಳಿ, ಎಕ್ಸ್ಪೆಷಲಿ ನಾರ್ತ್, ನೀವು ನೀರಿನ ಕಾರಂಜಿಯನ್ನು ಮಾಡ್ತಾ ಇದ್ದೀರಿ ಅಂದರೆ ಪ್ರತಿದಿನ ಕ್ಲೀನ್ ಮಾಡಬೇಕು, ಪ್ರತಿದಿನ ನೀಟಾಗಿ ಇಟ್ಕೋಬೇಕು, ಪಾಚಿ ಕಡದೆ ಇರುವಂಥ ರೀತಿ ನೋಡ್ಕೋಬೇಕು. ನೀವೇನಾದ್ರು ಅದನ್ನ ಯಾವತ್ತೋ 6 ತಿಂಗಳಿಗೋ ವರ್ಷಕ್ಕೊಂದ್ಸರಿ ಮೇಂಟೆನೆನ್ಸ್ ಮಾಡೋದು, ದಿನ ರಾತ್ರಿ ಅಥವಾ ಬೆಳಗ್ಗೆ ಬೇಜಾರಾದಾಗ ಹಾಕೊಳ್ಳುವಂಥದ್ದು, ಅಲ್ಲಿರುವಂಥ ನೀರು ಗಲೀಜು ಎಲ್ಲ ನೀವು ಮಾಡ್ಕೊಂಡ್ರಿ ಅಂದರೆ ಫಸ್ಟ್ ಪ್ರಾಬ್ಲಮ್ ಬಂದು ಹಣಕಾಸಿನ ಸಮಸ್ಯೆಗಳು ಬರುತ್ತೆ, ಸಂಬಂಧಿಕರು ದೂರ ಆಗ್ತಾರೆ, ನ್ಯೂರೋ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ, ಮಕ್ಕಳ ಎಜುಕೇಷನ್ ಡಿಸ್ಟರ್ಬೆನ್ಸ್ಗಳು ಜಾಸ್ತಿ ಆಗುತ್ತೆ, ಓದಿದ್ರು ಒಳ್ಳೆ ಕಡೆ ಕೆಲಸ ಸಿಗೋದಿಲ್ಲ, ಈ ಥರ ಮಲ್ಟಿಪಲ್ ಪ್ರಾಬ್ಲಮ್ಗಳು ಜಾಸ್ತಿ ಆಗುತ್ತೆ. ಅದರಿಂದ ದಯವಿಟ್ಟು ಆ ಜಾಗ ತುಂಬ ಒಳ್ಳೆಯದು, ಸಂಪತ್ತನ್ನು ಕೊಡುತ್ತೆ, ಮತ್ತು ವ್ಯಾವಹಾರಿಕವಾಗಿ ತುಂಬ ಅಭಿವೃದ್ಧಿಯನ್ನು ಕೊಡುತ್ತೆ, ಆರ್ಥಿಕ ಸ್ಥಿತಿಯನ್ನು ಉತ್ತಮ ಮಾಡುತ್ತೆ. ಭಾಳ ಎಚ್ಚರಿಕೆ ಮಾಡಿ. ಆ್ಯಕ್ಚುಲಿ ನಾರ್ತ್ ಈಸ್ಟ್ ಒಳ್ಳೆಯದು, ಆದರೆ ಏನು ಕರ್ಣರೇಖೆ ಅಂತ ಕರಿತೀವಿ, ಈ ಕರ್ಣರೇಖೆಯನ್ನು ಅವಾಯ್ಡ್ ಮಾಡಿಕೊಂಡು ನೀವು ಕಾರಂಜಿಯನ್ನು ಮಾಡ್ಕೋಬೋದು. ಇಲ್ಲಿ ವಾಟರ್ ಫಾಲಾರು ಮಾಡ್ಕೊಳ್ಳಿ ಅಥವಾ ಕಾರಂಜಿನಾರು ಮಾಡ್ಕೊಳ್ಳಿ. ಇದರಿಂದ ದೈವಿಕವಾದಂತಹ ಎನರ್ಜಿ, ದೈವ ಬಲ ಜಾಸ್ತಿ ಆಗ್ತದೆ, ದೈವಿಕವಾದಂತಹ ಒಂದು ಶಕ್ತಿ ಜಾಸ್ತಿ ಆಗ್ತದೆ, ಮತ್ತು ಮನೆಗೆ ವಿಶೇಷವಾಗಿ ಕಾಸ್ಮಿಕ್ ಎನರ್ಜಿ ತುಂಬ ಚೆನ್ನಾಗಿ ಫ್ಲೋ ಆಗುತ್ತೆ. ಮತ್ತು ಡಿವೈನ್ ಕನೆಕ್ಷನ್ಸ್ ಅಂತ ಕರಿತೀವಿ. ಯಾವಾಗಲೂ ಕೂಡ ಇಲ್ಲಿ ನೀರಿನ ಅಂಶಗಳು ಜಾಸ್ತಿ ಆದಷ್ಟು ಕೂಡ ನಾವು ಡಿವೈನ್ ಎನರ್ಜಿಯನ್ನು ಬೇಗ ಅಬ್ಸರ್ವ್ ಮಾಡ್ಕೊಳ್ಳಿಕ್ಕೆ ನಮಗೆ ಸಹಾಯ ಆಗುತ್ತೆ. ಅದರಿಂದ ಆಕಾಶ ತತ್ವದ ಎನರ್ಜಿಯನ್ನು ನಾವು ಯಾವಾಗಲೂ ಕೂಡ ತುಂಬ ತಗೋಬೇಕಾಗ್ತದೆ. ಅದಕ್ಕೋಸ್ಕರ ಬ್ರಹ್ಮಾಂಡದ ಎನರ್ಜಿ ದೈವಿಕವಾಗಿದ್ದರೆ ಮನೆ ಎನರ್ಜಿ ಯಂತ್ರವಾಗಿ ಕೆಲಸ ಮಾಡುತ್ತೆ. ಅದರೊಳಗಡೆ ನಾವಿದ್ದಾಗ ನಮಗೆ ತುಂಬ ಅನುಕೂಲಗಳಾಗುತ್ತೆ. ಅದಕ್ಕೆ ಈ ರೀತಿಯಾಗಿ ಸರಿಯಾದ ಕ್ರಮದಲ್ಲಿ ನೀವು ಗೃಹ ನಿರ್ಮಾಣ ಮಾಡ್ಕೊಂಡಿದ್ದಾದರೆ ಲೈಫಲ್ಲಿ ತುಂಬ ಚೆನ್ನಾಗಿ ಆಗ್ತೀರಿ. ನೀರಿನ ಕಾರಂಜಿ ಮತ್ತು
ವಾಟರ್ ಫಾಲ್ ಹೇಗೆ ಮಾಡ್ಕೋಬೇಕು ಅಂತ ಈ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ಅಕಸ್ಮಾತ್ ಇದರಲ್ಲಿ ಏನಾದ್ರು ಡೌಟ್ ಇದ್ದರೆ ಮೆಸೇಜ್ ಮಾಡಿ, ಸಮಯ ಇದ್ದರೆ ಮಾಡ್ತೇನೆ. ತುಂಬ ಕೆಲಸ ಕಾರ್ಯಗಳಿರೋದ್ರಿಂದ ನಾನು ಯೂಟ್ಯೂಬ್ ಫೇಸ್ಬುಕ್ಕಲ್ಲಿ ಬಂದು ಮೆಸೇಜ್ ಮಾಡೋಕ್ಕಾಗ್ತಾ ಇಲ್ಲ. ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಆ ಪ್ರಯತ್ನವನ್ನು ಮಾಡ್ತೇನೆ ಅಂತ ಹೇಳ್ತಾ, ನಮ್ಮ ಮೇಜರ್ ಇಂಟೆನ್ಷನ್ ಬಂದು ನನ್ನ ಕಾರ್ಯಕ್ರಮದಿಂದ ಒಂದು 10 ಜನಕ್ಕೆ ಸಹಾಯ ಆಗಬೇಕು. ಜೊತೆಗೆ ಯಾರೆಲ್ಲ ಗೃಹ ನಿರ್ಮಾಣವನ್ನು ಮಾಡ್ತಾ ಇದ್ದಾರೋ, ಮನೇಲಿ ವಾಸ ಮಾಡ್ತಾ ಇದ್ದಾರೋ, ಅವ್ರು ಮಾಡ್ತಾ ಇರೋಂಥ ತಪ್ಪುಗಳನ್ನು ತಿದ್ದುಕೊಂಡು ಅವರ ಕುಟುಂಬ ಚೆನ್ನಾಗಿರಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ, ನಮ್ಮ ವಾಸ್ತು ವಿಜ್ಞಾನದ ಉದ್ದೇಶ ಅಂತ ಹೇಳ್ತಾ ಈ ಸಂಚಿಕೆ ಮುಗಿಸ್ತಾ ಇದ್ದೇನೆ. ನಾನು ಮಲೆ ಮಹದೇಶ್ವರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ.